ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಶಿಕಟ್ಟೆ ಗ್ರಾಮದ ಶ್ರೀ ಕಲ್ವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಪೋಷಣಾ ಅಭಿಯಾನ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅಂಗನವಾಡಿ ಕೇಂದ್ರ 167ನೇ ಕೇಂದ್ರದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ಮಕ್ಕಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ನಂತರ ದೀಪ ಹಚ್ಚುವುದರ ಮೂಲಕ ಚಾಲನೆ ನೀಡಲಾಯಿತು. ನಂತರ ಗರ್ಭಿಣಿಯರ ಸೀಮಂತ ಕಾರ್ಯಕ್ರಮ ಮತ್ತು ಅನ್ನಪ್ರಾಶನ ಕಾರ್ಯಕ್ರಮ ಮಾಡಲಾಯಿತು. ಬಳಿಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಿರೂಪಾಕ್ಷಯ್ಯ ಹಿರೇಮಠ ರವರು ವಹಿಸಿದ್ದರು. ಅಧ್ಯಕ್ಷತೆ ಬಸವರಾಜ ಹೊಳ್ಳಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಅತಿಥಿಗಳು ಹರ್ಷ ಪಾಟೀಲ್, ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಣಶಿಕಟ್ಟಿ, ಶ್ರೀಮತಿ ಶ್ರೀದೇವಿ ಕುಂಟೋಜಿ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಶ್ರೀಮತಿ ಚೆನ್ನಮ್ಮ ನಾಯಕ, ವಲಯ ಮೇಲ್ವಿಚಾರಕರು, ಶ್ರೀ ಸೋಮಯ್ಯ ಹಿರೇಮಠ ಹಿರಿಯರು, ಶ್ರೀ ಚಂಬಪ್ಪ ತುರುಮರಿ, ಶ್ರೀ ಚೆನ್ನಯ್ಯ ಉಪ್ಪಿನ, ಅಜಿತ್ ವರ್ಜಿ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಬಸವರಾಜ್ ಕುಂಬಾರ, ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರಾದ ಸುರೇಖಾ ಹಿರೇಮಠ್ ಮತ್ತು ಜಬೀನಾ ಮುಕುಂದ ಮತ್ತು ಅಂಗನವಾಡಿ ಸಹಾಯಕಿ ವಿಜಯಲಕ್ಷ್ಮಿ ಹೊಸ್ಮನಿ, ಪ್ರಾಥಮಿಕ ಶಾಲೆಯ ಭೋಜನಾ ಮಾತೆ ಸವಿತಾ ಜಮದಾರ್ ಖಾನಿ ಹಾಗೂ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಹುಣಶಿಕಟ್ಟೆ ಗ್ರಾಮದ ಎಲ್ಲ ಗುರು ಹಿರಿಯರು, ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ4. ವರದಿ ಶ್ರೀ ರುದ್ರಪ್ಪ ಹೆಬ್ಬಳ್ಳಿ, ಪ್ರಜಾಪವರ್ ಟಿವಿ. ಪೋಷಣಾ ಅಭಿಯಾನ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ರೊಟ್ಟಿ ತಟ್ಟಿದ್ರು ಊಟ ಮಾಡ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಈಗ ಹೆಂಗಾಗೈತೆ ಅಂತಂದ್ರೆ 7 ಒಂದು 8 ಗಂಟೆ ಕೇಳೋದು. ಆಮೇಲೆ ಮತ್ತೆ ಏನ್ ಮಾಡಿದವು ಅಜ್ಜಿಗಳು ಹೇಳ್ತಿರ್ತಾವ ಕರೆನ, ಯವ್ವ ಹೇಳವ್ವ ಬೆಳಗ್ಗೆ ಆದ್ರೆ ಲಗುನ ಎದ್ರು ಭಾಳ ಚಲೋ, ಭಾಳ ಆರೋಗ್ಯಕ್ಕೂ ಒಳ್ಳೇದಿರ್ತೈತಿ ಎದ್ದೇಳಂದ್ರೆ. ಹಂಗಲ್ಲ, ನಮ್ಮಪ್ಪ ನಮ್ಮವ್ವ ನನ್ನ ಭಾಳ ಚಂದ ಬೆಳೆಸ್ಬಿಟ್ಟಾರು. ನಿಮ್ಮ ಮನೆಗೆ ಬಂದ ನಾ ಏನೇ 7 ಗಂಟೆಗೆ ಎದ್ದು ರಂಗೋಲಿ ಹಾಕೋಲಕ್ಕೆ ಕಲಿಕೆ ಇರ್ಲಿ, ಕಲಿತ ಯಾರು ಇದನ್ನ ಇರಂಗಿಲ್ಲ. ಆದ್ರ ಸಂಸ್ಕಾರ ಅನ್ನೋದನ್ನ ಮೇನ್ ಮರ್ತದಕ್ಕಿಂತ ಅವೆಲ್ಲ ಪೋಷಣ ಅಭಿಯಾನ ಕಾರ್ಯಕ್ರಮಗಳು ಬಂದಾವು. ಯಾಕಂತಂದ್ರೆ ಈಗ ರೊಟ್ಟಿ ಮಾಡೋಂಗಿಲ್ಲ ನಾವು. ಈಗ ನಾವು ರೊಟ್ಟಿ ಮಾಡಿ ಬಡಿಯೋರು ಈಗ ಹೋಗಂಗೆ ಇಲ್ಲ, ಕಾಣೋದೇ ಇಲ್ಲ. ಈಗ ಏನ್ ಬಂದಾವು, ಮಿಷಿನ್ ಬಂದಾವು. ಇಷ್ಟಿಷ್ಟಕ್ಕೆ ಅವಾಗ ಮಿಷಿನ್ ಯಾವಾಗ ಬರ್ತಿದ್ವು, ಏನಾರ ಹಬ್ಬ ಹುಣ್ಣಿಮೆ ಇದ್ದಾಗ ಏನ್ ಮಾಡ್ತಿದ್ರು, ರೊಟ್ಟಿ ಮಾಡಕ್ ಮಿಷಿನ್ ತಗೋತಿದ್ರು. ಈಗ ಹಂಗಲ್ಲ, ಯವ್ವ ಏನ್ ಇಷ್ಟ ಮಂದಿ ಬರ್ತಾರ. ಈಗ ಇನ್ನೂ ಈ ಕರ್ಚಿಕಾಯಿ ಮಾಡಕ್ ಇನ್ನೂ ಜನ ಬಂದಿಲ್ಲ ಅಂತಂದ್ರೆ ಅದೊಂದು ಭಾಳ ಖುಷಿ ಆಗ್ತದೆ. ಅದು ಒಂದು ಮಿಷನ್ ಬಂದ್ರೆ ಆ ಕರ್ಚಿಕಾಯಿನ ಖರೀದು ಎಲ್ಲ ಮಾಡಿ ಬರುವಂತ ಅದು ಏನು ಭಾಳ ದಿನ ದೂರ ಓದಿಲ್ಲ. ಎಷ್ಟು ನಮ್ಮ ಟೆಕ್ನಾಲಜಿ ಈಗ ನೋಡ್ರಿ, ಈಗ ಶೇಂಗಾ ಚಟ್ನಿ ಅದಿಟ್ಟಿದ್ರು ಅದ್ರಾಗ ಏನ್ ಬೇಡ, ಆಕಿ ಪ್ರೀತಿ ವಿಶ್ವಾಸ ಇರ್ತೈತಿ. ಈಗ ಯವ್ವ ಅವಕ್ಕೆ ಅಡಿಗೆ ಮಾಡ್ಬೇಕಂತ ಅಡಿಗೆ ಮಾಡಿ ನಮ್ಮ ಅತ್ತಿನೂ ಬರ್ತೈತಿ, ನಮ್ಮ ಮಾವಗ ಹಂಗ. ಈ ಹುಣಸಿಕಟ್ಟೆ ಗ್ರಾಮದ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಹಿರಿಯರೇ ಹಾಗೂ ಎಲ್ಲ ನನ್ನ ತಾಯಿಯರು, ಇವತ್ತಿನ ದಿನ ನಿಜವಾಗ್ಲೂ ಬಹಳ ಖುಷಿ ಆಗ್ಬಿಟ್ಟಿದೆ ನನಗೆ. ಯಾಕಂತಂದ್ರ ಈಗ ನಮ್ಮ ಸಂಸ್ಕೃತಿ ಅನ್ನೋದು ಬಹಳ ಹಾಳಾಗ್ಬಿಟ್ಟೈತಿ. ಪಾಶ್ಚಾತ್ಯಕ ಬೇಕು, ಎಷ್ಟು ಬೇಕು ಅಷ್ಟ ಬೇಕು, ಹೌದಿಲ್ರಿ? ಊಟದಾಗ ಉಪ್ಪಿನಕಾಯಿ ಎಷ್ಟು ಬೇಕಲ್ರಿ ಅಷ್ಟ ಬೇಕಾಗತ್ತ. ಬಟ್ ನಾವ್ ಅದನ್ನೆಲ್ಲ ಮರ್ತ್ಬಿಟ್ಟೇವಿ. ಯಾಕಂದ್ರೆ ನಾವು ಮಾಡ್ತೀವಿ ಅಂದ್ರ ಈಗ ನೋಡ್ರಿ, ಈಗ ಹಿಂದಿನ ಕಾಲದಾಗ ನಮ್ಮ ಅಜ್ಜ ಅಜ್ಜಿಗಳು ಮಾಡ್ತಿದ್ರ ಅಂತ ತಿಳ್ಕೊಂಡ ನಾವೀಗ ಏನ್ ಮಾಡ್ತಾ ಇದೀವಿ, ಈಗ ತೇರಂತ ಮಾಡ್ತೇವಿ, ದೇವ್ರಂತ ಮಾಡ್ತೇವಿ. ಆದ್ರ ಅದ ನಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರ ನಮ್ ಸಂಸ್ಕೃತಿ ಪೂರ್ತಿ ಹಾಳಾಗ್ಬಿಡ್ತೇವೆ. ಅದಕ್ಕೋಸ್ಕರ ಈಗ ಏನಂದ್ರೆ ಇಂಥ ಒಂದೆಲ್ಲ ಕಾರ್ಯಕ್ರಮಗಳು ಆಗ್ಬೇಕು. ನಂಗೆ ಬಹಳ ಎಲ್ಲಾರ ಸಮಸ್ತರು ಇದಕ್ಕೆಲ್ಲ ಬಹಳ ಕಾರಣಭೂತರಿ ಆಗಿರಿ. ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರ ಹಂಗಲ್ಲ. ಹಿರಿಯರು ಅಂತಿದ್ರು ಏನಪ್ಪಾ ಅಂದ್ರ ಒಂದ್ ಮದ್ವಿ ಮಾಡೋದು, ಒಂದ್ ಮನಿ ಕಟ್ಟುದು ಅಷ್ಟು ಈಸಿ ಆಗ್ರಿ, ಹೌದಿಲ್ರಿ? ಅದಕ್ಕೆ ಎಷ್ಟು ಶ್ರಮ ಆಯ್ತು ಅಂತ ಹೇಳಿ. ಬಟ್ ನಿಜವಾಗ್ಲೂ ಇವತ್ತೆಲ್ಲ ಈ ಒಂದು ಕಾರ್ಯಕ್ರಮಕ್ಕ ಬಹಳ ಎಲ್ಲಾರು ಸಾಕ್ಷಾತ್ ಇದಕ್ಕ ಪರೋಕ್ಷವಾಗಿ ನೀವೆಲ್ಲ ಹೆಲ್ಪ್ ಮಾಡಿದ್ದೀರಿ. ನಿಮ್ ಗ್ರಾಮಸ್ಥರಿಗೆ ನಿಜವಾಗ್ಲೂ ಬಹಳ ಧನ್ಯವಾದಗಳು ಹೇಳ್ತೇನೆ. ಈಗ ನಾನು ಪೋಷಣ ಅಭಿಯಾನ ಕಾರ್ಯಕ್ರಮಕ್ಕೆ ಬಂದ್ರ ಪ್ರತಿ ವರ್ಷ ನಾವು ಪೋಷಣ ಅಭಿಯಾನ ಕಾರ್ಯಕ್ರಮ ಮಾಡ್ತೇವೆ. ಈ ಪೋಷಣ ಅಭಿಯಾನ ಕಾರ್ಯಕ್ರಮನ ಯಾಕೆ ಮಾಡ್ಬೇಕಪ್ಪ ಅಂತಂದ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರ, ಹಿಂದ್ ಏನ್ ಮಾಡ್ತಿದ್ರು ಅಂದ್ರ ಎಲ್ಲಾ ಆಕ್ಟಿವಿಟೀಸ್ ಇತ್ತು, ಹೊಲಕ್ ಹೋಗ್ತಿದ್ರು. ಈಗ ಯಾರು ಹೊಲ ಬೇಡ. ಈಗ ಹೆಂಗ ಅಂತಂದ್ರ ಒಂದ್ ಮದುವೆ ಮಾಡ್ಬೇಕಂದ್ರ ಹೊಲ ಇರ್ಬೇಕು, ಆದ್ರೆ ಹೊಲಕ್ ಹೋಗಂಗಿಲ್ಲ ಅವ್ರು. ಹೆಂಗ ಬೆಂಗಳೂರ ಕೆಲಸ ಮಾಡ್ಬೇಕು,
ಫ್ಯಾಕ್ಟ್ರಾಗ ಹೋಗ್ಬೇಕು, ಅವ ಏನ್ ಬೇಕಾದ್ ಮಾಡೋನಕ್ಕ. ಈಗ ರೈತರಂದ್ರೆ ಬೇಡ, ಯಾರಿಗೆ ಹೊಲಕ್ ಬೇಡ. ಈಗ ನೋಡ್ರಿ, ಈಗ ನಾವು ಹೇಳ್ತೇವಲ್ಲ, ಎಲ್ಲಾರು ಓದಿದವ್ರು ಎಲ್ಲಾರು ನೌಕರಿ ತಗೋಬೇಕು. ಆ ಒಂದು ಇದ್ರೊಳಗಿದ್ದಾಗ ಈಗ ನಮ್ಮ ಮಕ್ಕಳಿಗೆ ನಾವು ಊಟದ ಏನ್ ಮಾಡಕತ್ತಾವ ಅನ್ನೋದನ್ನ ಬಿಟ್ಬಿಟ್ಟೇವಿ. ಈಗ ಏನಾಗ್ಬೇಕಂದ್ರೆ ಟೈಮ್ ಭಾಳ ಇದನ್ನ ಟೈಮ್ ಕಡಿಮೆ. ಈಗ ಯಾಕಂದ್ರೆ 60 ವರ್ಷ 70 ವರ್ಷ ನಾವು ಬದುಕುದಿಲ್ಲ. ಯಾಕಂದ್ರೆ ನಾವು ಉಣ್ಣುವಂತ ಆಹಾರ, ಈ ಪೋಷಣ ಅಭಿಯಾನ ಕಾರ್ಯಕ್ರಮ ಈಗೆಲ್ಲ ನಾವು ತೋರಿಸ್ತೀವಿ. ಅದೇನ್ರಿ ಮೇಡಮ್, ಎಲ್ಲ ನಾವು ತಿನ್ನುವಂಥದ್ದು ತೋರಿಸಿರಿ, ಮತ್ತೇನ ಪೋಷಣ ಕಾರ್ಯಕ್ರಮ ಮಾಡಾಕತ್ತೀವಿ ಅಂತ ನೀವು ಹೇಳ್ಬೋದು. ಈಗ ಏನಪ್ಪಾ ಅಂತಂದ್ರೆ ನಾವು ಏನ್ ಬಹಳ ಮೋರ್ ಹೋಗುದು ಅಂತಂದ್ರ, ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರು ಮಕ್ಕಳಿಗೆ ಇಂಥವೆಲ್ಲ ಬಹಳ ಇವು ಇರ್ಲಿಲ್ಲ. ಈಗ ನಮ್ಮ ಜನರೇಷನ್ ತಗೋತೇನೆ. ಈಗ ನಾವು ಒಂದು 20, ನಮಗೂ ಈಗ 45 ವರ್ಷ 46 ವರ್ಷ. ಈಗ ನೋಡಿದಾಗ ನಮ್ಗೆ ಏನ್ ಕೊಡ್ತಿದ್ರು ಹೇಳ್ರಿ? ಶೇಂಗಾ ಬೀಜ ಕೊಡ್ತಿದ್ರು. ಈಗ ಶೇಂಗಾ ಬೆಳಿತಿದ್ರು, ಈಗೆಲ್ಲಾ ಕಬ್ಬು ಬೆಳೆಯಾಕತ್ತಾರ. ಶೇಂಗಾ ಕಾಣುವಲ್ಲ. ಈಗ ಶೇಂಗಾ ಎಷ್ಟಾಗೈತಂದ್ರ 1 kg-ಗೆ 200 ರೂಪಾಯಿ ಶೇಂಗಾ ಆಗೈತಿ. ಅವಾಗ ಏನ್ ಮಾಡ್ತಿದ್ರು? ಶೇಂಗಾ ಬೆಳಿತಿದ್ರು, ಶೇಂಗಾ ಜೊತೆಗೆ ಚಾ ಜೊತೆ ಶೇಂಗಾ